ಸಂಕ್ರಮಣ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಹಂಪಿಗೆ ಭಕ್ತ ಸಾಗರವೇ ಆಗಮಿಸಿದೆ. ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಹಂಪಿಯ ಒಂದು ದೇಗುಲದಲ್ಲಿ ವಸತಿಯನ್ನು ಮಾಡಿ ಹಂಪಿಯ ಪಕ್ಕದಲ್ಲೇ ಹರಿತಾ ಇರತಕ್ಕಂತಹ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆದು ಪಾವನ ಆಗ್ತಾ ಇರ್ತಕ್ಕಂತಹದ್ದನ್ನು ನಾವು ಗಮನಿಸ್ತೀವಿ. ಏನು ವಿರೂಪಾಕ್ಷ ದೇಗುಲದ ಗೋಪುರದ ಮುಂಭಾಗದಲ್ಲಿ ನಾವಿದ್ದೇವೆ. ಭಕ್ತಾದಿಗಳ ಸಂಖ್ಯೆ ಹೋಗೋರು ಮತ್ತು ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಏನೋ ಪ್ರತಿ ಸಲ ಹಂಪಿಗೆ ಬಂದು ಪುಣ್ಯ ಸ್ನಾನವನ್ನು ಮಾಡಿ ವಿರೂಪಾಕ್ಷೇಶ್ವರ ಮತ್ತು ತಾಯಿ ಪಂಪಾಂಬಿಕೆಯನ್ನು ದರ್ಶನ ಪಡೆದರೆ ಏನೋ ಒಳ್ಳೆಯದಾಗ್ತದೆ ಅಂತಕ್ಕಂತಹ ನಂಬಿಕೆ ಏನಿದೆ. ಆ ಹಿನ್ನೆಲೆಯಲ್ಲಿ ಏನೋ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಹಂಪಿಗೆ ಆಗಮಿಸಿದಂತಹ ಭಕ್ತಾದಿಗಳು ಇವತ್ತು ಸಂಕ್ರಮಣ ಇರೋದ್ರಿಂದ ಕುಟುಂಬ ಸಮೇತರ ಕೂಡ ಆಗಮಿಸಿ ಮಕ್ಕಳೊಂದಿಗೆ ಹಂಪಿಯಲ್ಲಿ ಕಾಲ ಕಳೆದು ಹೋಗ್ತಕ್ಕಂಥದ್ದು ಪ್ರತೀತಿ ಇದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಸಂಕ್ರಮಣದ ಸಂದರ್ಭದಲ್ಲಿ ಹಂಪಿಗೆ ಜನ ಕುಟುಂಬ ಸಮೇತ ಆಗಮಿಸಿ ವಸತಿಯನ್ನು ಇದ್ದು ಪುಣ್ಯ ಸ್ನಾನ ಮಾಡಿ ವಿರೂಪಾಕ್ಷ ಮತ್ತು ಪಂಪಾಂಬಿಕೆಯ ದರ್ಶನವನ್ನು ಪಡೆದು ಹಂಪಿಯ ಸ್ಮಾರಕಗಳನ್ನು ನೋಡಿ ಸುತ್ತುವರೆದು ಹೋಗ್ತಕ್ಕಂಥದ್ದು ಪ್ರತೀತಿಯಾಗಿದೆ. ಬೆಳಗ್ಗೆಯಿಂದಲೇ ಕೂಡ ಹಂಪಿಯಲ್ಲಿ ಸಾಕಷ್ಟು ಭಕ್ತಾದಿಗಳು ಶ್ರೀ ವಿರೂಪಾಕ್ಷೇಶ್ವರ ಮತ್ತು ಪಂಪಾಂಬಿಕೆಯ ದರ್ಶನವನ್ನು ಪಡಿತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಭಾನುವಾರಗೆ ತಗೊಂಬರ ಸರ ಇನ್ನೊಂದು ಸಂಕ್ರಮಣ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಹಂಪಿಗೆ ಭಕ್ತ ಸಾಗರವೇ ಆಗಮಿಸಿದೆ. ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಹಂಪಿಯ ಒಂದು ದೇಗುಲದಲ್ಲಿ ವಸತಿಯನ್ನು ಮಾಡಿ ಹಂಪಿಯ ಪಕ್ಕದಲ್ಲೇ ಹರಿತಾ ಇರತಕ್ಕಂತಹ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆದು ಪಾವನ ಆಗ್ತಾ ಇರ್ತಕ್ಕಂತಹದ್ದನ್ನು ನಾವು ಗಮನಿಸ್ತೀವಿ. ಏನು ವಿರೂಪಾಕ್ಷ ದೇಗುಲದ ಗೋಪುರದ ಮುಂಭಾಗದಲ್ಲಿ ನಾವಿದ್ದೇವೆ. ಭಕ್ತಾದಿಗಳ ಸಂಖ್ಯೆ ಹೋಗೋರು ಮತ್ತು ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಏನೋ ಪ್ರತಿ ಸಲ ಹಂಪಿಗೆ ಬಂದು ಪುಣ್ಯ ಸ್ನಾನವನ್ನು ಮಾಡಿ ವಿರೂಪಾಕ್ಷೇಶ್ವರ ಮತ್ತು ತಾಯಿ ಪಂಪಾಂಬಿಕೆಯನ್ನು ದರ್ಶನ ಪಡೆದರೆ ಏನೋ ಒಳ್ಳೆಯದಾಗ್ತದೆ ಅಂತಕ್ಕಂತಹ ನಂಬಿಕೆ ಏನಿದೆ. ಆ ಹಿನ್ನೆಲೆಯಲ್ಲಿ ಏನೋ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ
ತೋರಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಹಂಪಿಗೆ ಆಗಮಿಸಿದಂತಹ ಭಕ್ತಾದಿಗಳು ಇವತ್ತು ಸಂಕ್ರಮಣ ಇರೋದ್ರಿಂದ ಕುಟುಂಬ ಸಮೇತರು ಕೂಡ ಆಗಮಿಸಿ ಮಕ್ಕಳೊಂದಿಗೆ ಹಂಪಿಯಲ್ಲಿ ಕಾಲ ಕಳೆದು ಹೋಗ್ತಕ್ಕಂಥದ್ದು ಪ್ರತೀತಿ ಇದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಸಂಕ್ರಮಣದ ಸಂದರ್ಭದಲ್ಲಿ ಹಂಪಿಗೆ ಜನ ಕುಟುಂಬ ಸಮೇತ ಆಗಮಿಸಿ ವಸತಿಯನ್ನು ಇದ್ದು ಪುಣ್ಯ ಸ್ನಾನ ಮಾಡಿ ವಿರೂಪಾಕ್ಷ ಮತ್ತು ಪಂಪಾಂಬೆಯ ದರ್ಶನವನ್ನು ಪಡೆದು ಹಂಪಿಯ ಸ್ಮಾರಕಗಳನ್ನು ನೋಡಿ ಸುತ್ತುವರೆದು ಹೋಗ್ತಕ್ಕಂಥದ್ದು ಪ್ರತೀತಿಯಾಗಿದೆ. ಬೆಳಗ್ಗೆಯಿಂದಲೇ ಕೂಡ ಹಂಪಿಯಲ್ಲಿ ಸಾಕಷ್ಟು ಭಕ್ತಾದಿಗಳು ಶ್ರೀ ವಿರೂಪಾಕ್ಷೇಶ್ವರ ಮತ್ತು ಪಂಪಾಂಬೆಯ ದರ್ಶನವನ್ನು ಪಡಿತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಭಾನುವಾರಗೆ ತಗೊಂಬರ ಸಬ್ಜೆಕ್ಟ್ ತಗೈದ್ನಾ ನಾವು ಸೇವೆ ಮಾಡಿ ಸರ ಇನ್ನೊಂದು ಸಂಕ್ರಮಣ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ಹಂಪಿಗೆ ಭಕ್ತ ಸಾಗರವೇ ಆಗಮಿಸಿದೆ. ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಹಂಪಿಯ ಒಂದು ದೇಗುಲದಲ್ಲಿ ವಸತಿಯನ್ನು ಮಾಡಿ ಹಂಪಿಯ ಪಕ್ಕದಲ್ಲೇ ಹರಿತಾ ಇರತಕ್ಕಂತಹ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಶ್ರೀ ವಿರೂಪಾಕ್ಷೇಶ್ವರನ ದರ್ಶನವನ್ನು ಪಡೆದು ಪಾವನ ಆಗ್ತಾ ಇರ್ತಕ್ಕಂತಹದ್ದನ್ನು ನಾವು ಗಮನಿಸ್ತೀವಿ. ಏನು ವಿರೂಪಾಕ್ಷ ದೇಗುಲದ ಮುಂಭಾಗ ಗೋಪುರದ ಮುಂಭಾಗದಲ್ಲಿ ನಾವಿದ್ದೇವೆ. ಭಕ್ತಾದಿಗಳ ಸಂಖ್ಯೆ ಹೋಗೋರು ಮತ್ತು ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಏನೋ ಪ್ರತಿ ಸಲ ಹಂಪಿಗೆ ಬಂದು ಪುಣ್ಯ ಸ್ನಾನವನ್ನು ಮಾಡಿ ವಿರೂಪಾಕ್ಷೇಶ್ವರ ಮತ್ತು ತಾಯಿ ಪಂಪಾಂಬಿಕೆಯನ್ನು ದರ್ಶನ ಪಡೆದರೆ ಏನೋ ಒಳ್ಳೆಯದಾಗ್ತದೆ ಅಂತಕ್ಕಂತಹ ನಂಬಿಕೆ ಏನಿದೆ. ಆ ಹಿನ್ನೆಲೆಯಲ್ಲಿ ಏನೋ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಹಂಪಿಗೆ ಆಗಮಿಸಿದಂತಹ ಭಕ್ತಾದಿಗಳು ಇವತ್ತು ಸಂಕ್ರಮಣ ಇರೋದ್ರಿಂದ ಕುಟುಂಬ ಸಮೇತರು ಕೂಡ ಆಗಮಿಸಿ ಮಕ್ಕಳೊಂದಿಗೆ ಹಂಪಿಯಲ್ಲಿ ಕಾಲ ಕಳೆದು ಹೋಗ್ತಕ್ಕಂಥದ್ದು ಪ್ರತೀತಿ ಇದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಸಂಕ್ರಮಣದ ಸಂದರ್ಭದಲ್ಲಿ ಹಂಪಿಗೆ ಜನ ಕುಟುಂಬ ಸಮೇತ ಆಗಮಿಸಿ ವಸತಿಯನ್ನು ಇದ್ದು ಪುಣ್ಯ ಸ್ನಾನ ಮಾಡಿ ವಿರೂಪಾಕ್ಷ ಮತ್ತು ಪಂಪಾಂಬೆಯ ದರ್ಶನವನ್ನು ಪಡೆದು ಹಂಪಿಯ ಸ್ಮಾರಕಗಳನ್ನು ನೋಡಿ ಸುತ್ತುವರೆದು ಹೋಗ್ತಕ್ಕಂಥದ್ದು ಪ್ರತೀತಿಯಾಗಿದೆ. ಬೆಳಗ್ಗೆಯಿಂದಲೇ ಕೂಡ ಹಂಪಿಯಲ್ಲಿ ಸಾಕಷ್ಟು ಭಕ್ತಾದಿಗಳು ಶ್ರೀ ವಿರೂಪಾಕ್ಷೇಶ್ವರ ಮತ್ತು ಪಂಪಾಂಬೆಯ ದರ್ಶನವನ್ನು ಪಡಿತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. Chalo,
ಭಾನುವಾರಗೆ ತಕೊಂಬರ ಸದ್ಯಕ್ಕೆ ತಗ ಇದನ್ನ ನಾವು ಸೇವೆ ಮಾಡಿ ಸರ ಇನ್ನೊಂದು